Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಅಂತ ನೋಡೋಣ. ಸೊ ಟ್ಯಾರೋ ಕಾರ್ಡಲ್ಲಿ ನಿಮಗೆ ಏನು ಒಂದು ಮಾರ್ಗದರ್ಶನ ಇದೆ ನೋಡೋಣ. ಎಲ್ಲೋ ಒಂದು ಕಡೆ ಒಂಟಿಯಾಗಿ ಫೀಲ್ ಮಾಡ್ತಾ ಇದ್ದೀರಾ. ಒಂಟಿಯಾಗಿರುವುದು ಬೋರು ಅಂತ. ಸೊ ಒಂಟಿಯಾಗಿ ನಿಮಗೆ ಇರೋದಕ್ಕಾಗ್ತಾ ಇಲ್ಲ. ಸೊ ಒಂದು ರೀತಿ ಈ ಒಂದು ಹ್ಯಾಂಗ್ ಓವರಿಂದ ನಿಮಗೆ ಹೊರ ಬರೋಕ್ಕಾಗ್ದಿರ ಒದ್ದಾಡ್ತಿದ್ದೀರಾ ಅಂತ ಅನಿಸುತ್ತಾ ಇದೆ. ಸೊ ಹಾಗಾಗಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಜೀವನದಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿ ಇರಬಹುದು. ಅದರಿಂದ ಹೊರಬರೋದಕ್ಕಾಗ್ದಿರ ನೀವು ಒಂದಷ್ಟು ಸಮಸ್ಯೆನ ಎದುರಿಸ್ತಾ ಇರಬಹುದು. ನಿಮ್ಮ ಲವ್ ಲೈಫ್ ಸದ್ಯಕ್ಕೆ ಬರೀ ಕನಸಿಗಷ್ಟೇ ಸೀಮಿತ ಆಗಿರಬಹುದು. ಸೊ ಎಲ್ಲೋ ಒಂದು ಕಡೆ ನಿಮ್ಮನ್ನ ಇಷ್ಟಪಡುವಂಥ ವ್ಯಕ್ತಿ ನಿಮ್ಮನ್ನ ಬಿಟ್ಕೊಡೋಕ್ಕಾಗ್ದಿರ ನಿಮ್ಮ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿರುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಪ್ರೇತವಾದೆ ಅಥವಾ ದುಷ್ಟಶಕ್ತಿಗಳ ಅಟ್ಟಹಾಸ ನೀವು ಜೀವನದಲ್ಲಿ ಮುಂದುವರಿದಿರೋ ಹಾಗೆ ಅಥವಾ ನಿಮ್ಮ ಇನ್ನರ್ ಪೀಸನ್ನ ಹಾಳು ಮಾಡೋದಕ್ಕೆ ಪ್ರಯತ್ನನ ಪಡ್ತಾ ಇರಬಹುದು. ಸೊ ನೀವು ಕಾಯ್ತಾ ಇದ್ದೀರಾ ಇದರಿಂದ ಹೊರಗೆ ಯಾವಾಗ ಬರ್ತೀರಾ ಅಂತ. ಜೊತೆಗೆ ನಿಮ್ಮ ಶತ್ರುಗಳು ಕೂಡ ಕಾಯ್ತಾ ಇದ್ದಾರೆ ನೀವು ಯಾವಾಗ ಬ್ಲಾಸ್ಟ್ ಆಗ್ತೀರಾ ಅಂತ. ಬಟ್ ಯೂನಿವರ್ಸ್ ಬೇರೆದೇ ಒಂದು ನಿರ್ಧಾರನ ತಗೊಂಡಿದೆ. ಸೊ ಬ್ಲಾಸ್ಟ್ ಎಲ್ಲಿ ಮಾಡಬೇಕು, ರಿವರ್ಸ್ ಎಲ್ಲಿ ಮಾಡಬೇಕು ಅಂತ ಯೂನಿವರ್ಸ್ ಡಿಸೈಡ್ ಮಾಡಿ ಆಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಇಡೀ ವಿಶ್ವಕ್ಕೆ ಮತ್ತೆ ನಿಮ್ಗೆ ಎರಡು ಕಡೆಯಿಂದ ಬರುವಂತ ಸಾಧ್ಯತೆ ಇದೆ. ನೀವೇನ್ ಮಾಡಿ, ಓಮ್ ಮೆಡಿಟೇಷನ್ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಆ ಒಂದು ಟ್ರ್ಯಾಪಿಂಗ್ ಎನರ್ಜಿ ಏನಿದೆ ಅದರಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿಯ ಊರು, ನಿಮ್ಮ ಪ್ರೀತಿಯ ಮರ, ನಿಮ್ಮ ಪ್ರೀತಿಯ ಜನ ಎಲ್ಲರನ್ನೂ ಬಿಟ್ಟು ಹೊರಡುವಂತ ಸಮಯ ಬಂದಿದೆ ಅಂತ ಅನ್ಕೊಂಡು ದೂರ ಹೊರಡುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಗೆ ನೀವು ಇದ್ದಂತ ಊರ್ ಬಿಟ್ಟು ಆಲ್ರೆಡಿ ಕೆಲವರು ಬಂದಿರಬಹುದು, ಇನ್ನು ಕೆಲವರು ಹೊರಡುವಂತ ಪರಿಸ್ಥಿತಿಯಲ್ಲಿ ಇರಬಹುದು. ಬಟ್ ನಥಿಂಗ್ ಟು ವರಿ. ಸೊ ಶೋ ಮಸ್ಟ್ ಗೋ ಆನ್ ಅನ್ನುವಂಥ ರೀತಿಯಲ್ಲಿ ನೀವು ನಗ್ನಗ್ತಾ ಮನಸ್ಸಲ್ಲಿ ಏನೇ ನೋವಿದ್ರೂ ಜೀವನನ ಮುಂದುವರ್ಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ ಬರುವಂಥದ್ದು, ಕಾಲುಗಳ ಸಮಸ್ಯೆ ಬಗೆಹರಿಯುವಂಥದ್ದು, ನಿಮ್ಮ ದೇಹ ವಾಪಸ್ ಫಾರ್ಮಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಗ್ನಗ್ತಾ ಹೀಗೆ ಮುಂದುವರಿರಿ. ಈ ಸತಿ ನಿಮಗೆ ಸಹಾಯ ಮಾಡೋದಕ್ಕೆ ಸ್ಟಾರ್ ಸೀಡ್ಗಳು ಬರ್ತಾ ಇದ್ದಾರೆ. ಸೊ ಎಷ್ಟು ದಿನ ಪಿತೃದೇವತೆಗಳು ನಿಮಗೆ ಸಹಾಯ ಮಾಡಿರಬಹುದು ಅಥವಾ ಸಮಥಿಂಗ್ ಬೇರೆ ನಿಮ್ಮ ಪುಣ್ಯ ಫಲಗಳು ಸಹಾಯ ಮಾಡಿರಬಹುದು. ಇನ್ಮುಂದೆ ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರದ ಮೇಲೆ ಏನು ನಿಮ್ಮ ಆ ಒಂದು ಅಸ್ಟ್ರಾಲಜಿ ಚಾರ್ಟ್ ಏನಿರುತ್ತೆ ಅದ್ರ ಪ್ರಕಾರ ನಿಮಗೆ ಸಹಾಯಗಳು ಸಿಗುತ್ತೆ. ಎಸ್ಪೆಷಲಿ ದೈವ ಬಲ ನಿಮಗೆ ಅನುಗ್ರಹನ ಮಾಡುವಂಥದ್ದು, ಗ್ರಹ ಬಲ ನಿಮಗೆ ಅನುಗ್ರಹ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಹೆಚ್ಚಿನ ವಿಚಾರಗಳಲ್ಲಿ ವೆಹಿಕಲ್ ತಗೊಳ್ಬೇಕು ಅನ್ಕೊಂಡಿರೋರು ಹಳೆ ವೆಹಿಕಲ್ ಹಾಕಿ ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ನಿಮ್ಮನ್ನ ನೀವು ಹೊಸ ಫಾರ್ಮ್ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಜೊತೆಗೆ ಶತ್ರುಗಳು ಏನು ನಿಮ್ಗೆ ಹಿಂದೆ ತೊಂದರೆನ ಮಾಡ್ತಾನೆ ಇದ್ದಾರೆ. ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಎಲ್ಲ ಒಂದ್ ಕಡೆ ಕರ್ಮ ರಿಟರ್ನ್ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಎಷ್ಟು ಮಟ್ಟಿಗೆ ನಿಮ್ಗೆ ಏನು ದೈವ ಋಣ ಇತ್ತು ಅಂತ ಅನ್ಸುತ್ತೆ. ಸೊ ಆ ದೈವಗಳೆಲ್ಲವೂ ಕೂಡ ನಿಮ್ಗೆ ಸಹಾಯ ಮಾಡಿ ಎಲ್ಲೋ ಒಂದ್ ಕಡೆ ನಿಮ್ ಪಾಪ ಕರ್ಮಗಳೆಲ್ಲವೂ ಹೋಗಿ ಒಂದ್ ರೀತಿ ಜ್ಞಾನಿ ಫಾರ್ಮಿಗೆ, ಜ್ಞಾನವಂತರು ಅಂತೀವಲ್ಲ ಆ ಥರದ ಫಾರ್ಮಿಗೆ ಬಂದ್ಬಿಡ್ತೀರಾ ಅನ್ನೋದು ಕಾಣಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು
ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಒಂದು ರೀತಿ ನಿಮ್ಮ ಫುಲ್ ಏಜ್ ಹೀಗೆ ಮುಗ್ದೋಗುತ್ತೇನೋ ಅಂತ ಯೋಚನೆ ಮಾಡ್ತಿದ್ದೀರಾ. ಅದೇ ರೀತಿ ಆಗ್ತಾ ಇರೋ ಹಾಗೂ ಕೂಡ ಕಾಣಿಸ್ತಾ ಇದೆ. ಬಟ್ ಇನ್ನು ಎಷ್ಟು ದಿನ ಕಾಯಬೇಕು ಅನ್ನೋ ಅನ್ನೋ ಕ್ವಶನ್ ಏನಾದರೂ ಇದ್ರೆ, ಅಥವಾ ಇನ್ನು ಎಷ್ಟು ದಿನ ಇದು ಹೀಗೆ ಇರುತ್ತೆ, ಅಥವಾ ಇದು ಯಾವಾಗ ಬದಲಾಗುತ್ತೆ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಉತ್ತರ ಏನಾದರೂ ಬೇಕು ಅಂದರೆ, ಇದಕ್ಕೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಮೆಚುರಿಟಿಯಿಂದ ಬದಲಾವಣೆ ಮಾಡ್ಕೊಳ್ಳೋವರೆಗೂ ಇದು ಹೀಗೆ ಇರುತ್ತೆ. ನೀವು ಕೈ ಕಟ್ಕೊಂಡು ಎಷ್ಟು ದಿನ ಸುಮ್ಮನೆ ಕೂತಿರ್ತೀರೋ ಅಲ್ಲಿವರೆಗೂ ಇದು ಹೀಗೆ ಇರುತ್ತೆ. ನೀವೆಷ್ಟು ದಿನ ವೆಯ್ಟ್ ಮಾಡ್ತೀರೋ ಅಷ್ಟು ದಿನ ಇದು ಹೀಗೆ ಇರುತ್ತೆ. ಇದು ನೀವು ಜನ್ಮ ಪೂರ್ತಿ ವೆಯ್ಟ್ ಮಾಡ್ತಿರೋ, ಒಂದು 10 ಜನ್ಮ ವೆಯ್ಟ್ ಮಾಡ್ತಿರೋ, ಅಥವಾ ಈಗಾಗಲೇ ಲಾಸ್ಟ್ ಸೋ ಮೆನಿ ಪಾಸ್ಟ್ ಲೈಫಿಂದ ನೀವು ಇದೇ ಮಾಡ್ಕೊಂಬಂದಿರೋದು. ಈಗೂ ಅದೇ ಮಾಡ್ತಿದ್ದೀರಾ. ನೀವು ಬದುಕೋದಿಲ್ಲ, ಬದುಕೋರಿಗೂ ಬಿಡೋದಿಲ್ಲ. ನಿಮ್ಮ ಸಹಾಯ ಮಾಡೋದಕ್ಕೆ ಬಂದವರಿಗೂ ಕೂಡ ಯಾವುದೇ ಒಂದು ಒಳ್ಳೆ ರೀತಿಯ ಪ್ರತಿಫಲ ಅನ್ನೋದು ಸಿಗ್ತಾ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಿಮಗೆ ಸಹಾಯ ಮಾಡೋದಕ್ಕೂ ಯಾರಿಗೂ ಮನ್ಸು ಬರ್ತಾ ಇಲ್ಲ. ಯಾಕೆಂದ್ರೆ ನಿಮ್ಮ ಸಹಾಯ ಮಾಡಿದವರಿಗೆ ನಿಮ್ಮ ಕೃತಜ್ಞತೆ ಏನಿದೆ ಅದು ಸಾಲ್ತಾ ಇಲ್ಲ. ಅಥವಾ ನೀವು ಅವರ ಸಹಾಯಕ್ಕೆ ಬದಲಾಗಿ ಅವ್ರು ಮಾಡಿರೋ ಸಹಾಯ ಅವ್ರು ನಿಮ್ಗೇನು ಕೇಳ್ಕೊಳ್ತಿಲ್ಲ, ನೀವು ಕೃತಜ್ಞತೆಯಿಂದ ಇರಬೇಕು ಅಂತ. ಬಟ್ ಯಾರಾದರೂ ಒಂದು ಸಹಾಯ ಮಾಡಿದ್ರೆ ಆ ಕೃತಜ್ಞತೆ ನಿಮಗೆ ಇರಬೇಕು. ಆ ಕೃತಜ್ಞತೆ ನಿಮಗೆ ಇಲ್ಲ. ಮತ್ತೆ ಅವರು ಮಾಡಿರೋ ಸಹಾಯನ ನೀವು ಬಳಸ್ಕೊಂಡು ನಿಮ್ಮನ್ನ ನೀವು ಮೇಲ್ದರ್ಜೆಗೆ ಏರಿಸ್ಕೊಳ್ಬೇಕು. ನಿಮ್ಮ ಲೈಫನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಅದು ಯಾವುದನ್ನು ನೀವು ಮಾಡ್ತಾ ಇಲ್ಲ. ಒಂದೇ ಫಾರ್ಮಲ್ಲಿ ಇಲ್ಲ, ಯಾವಾಗಲೂ ಆಲಿಂಗನದ ಚಿಂತೆಯಲ್ಲಿ ಇರ್ತೀರಾ, ಇಲ್ಲ ಯಾವಾಗಲೂ ಸುಮ್ಮನೆ ಕಾಯ್ಕೊಂಡಿರ್ತೀರಾ. ಇದೆರಡು ವೇಸ್ಟ್ ಆಫ್ ಟೈಮ್ ಇದೆ. ಎಷ್ಟೋ ಜನ್ಮಗಳಿಂದ ಇದನ್ನೇ ಮಾಡಕ್ ಬಂದಿದ್ದೀರಾ. ಸೊ ಈ ಸೋಲ್ ಪರ್ಪಸ್, ಈ ಸೋಲ್ ಲೆಸನ್ ನೀವು ಇನ್ನ ಕಲೀಲಿಲ್ಲ ಅಂದ್ರೆ, ಇನ್ನ ನೀವು ಅದೇ ಹಳೆ ಶೈಲಿಲೇ ನೀವು ಇರ್ತೀವಿ ಅಂದ್ರೆ, ನಿಮ್ಮನ್ನ ಯಾರೂ ಬದಲಾಯಿಸೋದಕ್ಕಾಗೋದಿಲ್ಲ, ಯಾರೂ ಕಾಪಾಡೋದಕ್ಕಾಗೋದಿಲ್ಲ. ನಿಮ್ಮ ಯೋಗ್ಯತೆಗೆ ಮೀರಿ, ನಿಮ್ಮ ನಿರೀಕ್ಷೆಗೆ ಮೀರಿ, ನಿಮ್ಮ ಅರ್ಹತೆಗೆ ಮೀರಿ ಯೂನಿವರ್ಸ್ ಆಗಲಿ, ನಿಮ್ಮ ಪೂರ್ವಜರಾಗಲಿ, ಅಥವಾ ನಿಮ್ಮನ್ನ ಹಿತ ಬಯಸೋರು, ನಿಮಗೆ ಒಳ್ಳೆಯದನ್ನ ಬಯಸೋರು ಕೂಡ ನಿಮಗೆ ಒಳ್ಳೆಯದನ್ನ ಮಾಡಾಯಿತು. ನಿಮ್ಮ ಕಷ್ಟಗಳಿಂದ ನಿಮ್ಮನ್ನ ಪಾರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಅವರಿಗೂ ಸಾಕಾಗಿದೆ. ಒಂದು ಪ್ರಯತ್ನದಿಂದ ಅವ್ರು ನಿಮ್ಮನ್ನು ತೆಗ್ದು ಬಿಟ್ಟು ಹೋಗಿದ್ರೆ, ಇನ್ನೊಂದು ಪ್ರಯತ್ನದಲ್ಲಿ ನಿಮ್ಮನ್ನು ನೀವೇ ಹಾಕ್ಕೊಂಡಿರ್ತೀರೋ, ಅಥವಾ ಇನ್ನೊಂದು ಅಪಾಯ ಬರ್ತಿದೆ ಅಂತ ಹೇಳಿದ್ರು ಕೂಡ ಎಚ್ಚರಿಕೆ ವಹಿಸ್ದಿರ ನೀವು ಅಲ್ಲೇ ನಿಮ್ಮನ್ನ ನೀವು ಸಿಕ್ಕಾಕೊಳ್ಳೋ ಹಾಗೆ ಮಾಡ್ಕೊಳ್ತಿದ್ದೀರೋ ಗೊತ್ತಿಲ್ಲ. ಒಟ್ನಲ್ಲಿ ಈ ಒಂದು ಡಿಸಿಷನ್ ಇವಾಗ ನೀವು ನಿರ್ಧಾರ ತಗೊಂಡ್ರೆ ಅಷ್ಟೇ ನಿಮ್ಗೆ ಇದರಿಂದ ಹೊರಬರೋದಕ್ಕೆ ಆಗೋದು. ಇಲ್ಲ ಅಂದ್ರೆ ಇದು ಹೀಗೆ ಇರುತ್ತೆ. ನಿಮ್ ಜೀವನನ ಪಾಳು ಸ್ಮಶಾನ ತರ ಮಾಡ್ಕೊಳ್ತಿರೋ, ಇಲ್ಲ ಸಮೃದ್ಧಿಯ ಬೃಂದಾವನದ ತರ ಮಾಡ್ಕೊಳ್ತಿರೋ ನಿಮಗೆ ಬಿಟ್ಟದ್ದು. ಇದು ನಿಮ್ಮ ದೇಹಕ್ಕೂ ಸಂಬಂಧಪಟ್ಟಂಗೆ, ನಿಮ್ಮ ಆಲೋಚನೆಗಳಿಗೂ ಸಂಬಂಧಪಟ್ಟಂಗೆ, ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇದೇ ಪ್ರಶ್ನೆ, ಇದೇ ಉತ್ತರ ಇದೆ. ಸೊ ಹಾಗಾಗಿ ಯಾರೋ ಥರ್ಡ್ ಪಾರ್ಟಿ ಮಾಡ್ತಾರೆ, ಯಾರೋ ಶತ್ರುಗಳು ಮಾಡ್ತಾರೆ, ನಿಮ್ಮ ಜೊತೆಯಲ್ಲಿರೋರೆ ಮಾಡ್ತಾರೆ. ಎಲ್ಲವೂ ನಿಮ್ಗೆ ಗೊತ್ತಿದೆ, ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ. ಈವನ್ ಗೊತ್ತಿಲ್ಲ ಅಂದ್ರೂ ಯೂನಿವರ್ಸ್ ಮಾಡ್ತಿದೆ ಅಥವಾ ಗೊತ್ತಾದ್ರೂ ಏನು ಮಾಡಕ್ಕಾಗ್ತಿಲ್ಲ ಅಂದ್ರೆ, ನೀವೇನ್ ಮಾಡಬಹುದು ನಿಮ್ ಕಡೆಯಿಂದ? ಹೊರಗೋಗಿ ಅಲ್ಲಿ ಹೋಗಿ ಪರಿಹಾರ ಮಾಡಿ, ಇಲ್ಲಿ ಹೋಗಿ ಪರಿಹಾರ ಮಾಡಿ, ಅದು ಸೆಕೆಂಡ್ರಿ. ಮೊದಲನೇದಾಗಿ ನೀವು ನಿಮ್ಗೋಸ್ಕರ ನಿಲ್ಬೇಕಲ್ವಾ? ನೀವು ನಿಮ್ಗೋಸ್ಕರ ನಿಲ್ತಾ ಇಲ್ಲ. ಅದು ಮೇಜರ್ ಪಾಯಿಂಟ್ ಇದೆ ಇಲ್ಲಿ. ನಿಮ್ಮಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡ್ಕೊಳ್ತಾ ಇಲ್ಲ ನೀವು. ಸೊ ಸುಮ್ಮನೆ ವೇಸ್ಟ್ ಆಫ್ ದಿ ಟೈಮ್ ಮಾಡ್ತಾ ಇದ್ದೀರಾ. ಯುಗಾಂತರದಿಂದ ಇದನ್ನೇ ಮಾಡ್ಕೊಂಡ್ ಬಂದಿದ್ದೀರಾ. ಈ ಜನ್ಮ ಪೂರ್ತಿ ಹೀಗೆ ಮಾಡ್ತಿದ್ದೀರಾ. ಈಗಾಗ್ಲೇ ಇಷ್ಟು ವಯಸ್ಸಾಯ್ತು. ಸೊ ಇನ್ನ ಎಷ್ಟು ವರ್ಷ ಹೀಗೆ ಇರ್ತೀರಾ? ಸೊ ಈಗಾದ್ರೂ ವೇಕಪ್ ಆಗಿ, ಈಗಾದ್ರೂ ಒಂದು ರೀತಿ ಬದಲಾವಣೆಗೆ ನಿಮ್ಮನ್ನ ನೀವು ಕರ್ಕೊಂಬನ್ನಿ. ನೋಡಿ, ಹೀಗಿದ್ರೆ ಏನ್ ಪ್ರಯೋಜನ ಇದೆ? ಏನು ಪ್ರಯೋಜನ ಇಲ್ಲ. ದಿಸ್ ಈಸ್ ಯುವರ್ ಕರೆಂಟ್ ಸ್ಟೇಟ್. ಕೆಲವ್ರದ್ದು ಚೆನ್ನಾಗಿರಬಹುದು, ನನ್ನ ಸ್ಟೇಟ್ ಹೀಗಿಲ್ಲ, ನನ್ನ ಪರಿಸ್ಥಿತಿ ಹೀಗಿಲ್ಲ ಅಂದ್ರೆ ಈ ರೀಡಿಂಗ್ ನಿಮ್ಗಲ್ಲ. ಸೊ ಇದನ್ನ ಹಳೆಯ ರೆಕಾರ್ಡ್ಗಳನ್ನೆಲ್ಲ ತೆಗೆದು ಬಿಸಾಕಿ, ಮಾಡ್ತಾ ಇರುವಂತ ಸಮಸ್ಯೆಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ. 1, 2, 3, 4, 5, 6 ಜಾಗಗಳಲ್ಲಿ 6 ಬಿಲ್ಡಿಂಗ್ಗಳು ನೆಲಸಮಕ್ಕೆ ಬಿದ್ದೋಗುತ್ತೆ ಅನ್ನುವಂಥದ್ದು ಇದೆ. ಅಪಾರ್ಟ್ಮೆಂಟ್ಗಳು ಕುಸಿದು ಬೀಳುತ್ತೆ.
ಅನ್ನುವಂಥದ್ದು ಇದೆ. ಸೊ ಟೈಮ್ ಈಸ್ ಎವ್ರಿಥಿಂಗ್. ಸೊ ಏನೇನು ವಿಚಿತ್ರತೆಗಳಲ್ಲೇ ವಿಚಿತ್ರತೆ ಮಾಡಿ ಬಂಧನ ಮಾಡಿ ಕಾಯ್ತಾ ಇದ್ದಾರೆ, ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ನಿಮ್ಮ ಮೈಂಡ್ ಪಾಸ್ಟ್ ಲೈಫ್ ಕಾರ್ಮಿಕನ್ನ ಸಫರ್ ಮಾಡ್ತಾ ಇದೆ. ಸೊ ಕರೆಂಟ್ಲಿ ನಿಮ್ಮ ಲೈಫಲ್ಲಿ ನಿಮ್ಗೆ ಸಹಾಯ ಮಾಡ್ತಾ ಇರೋರೆಲ್ಲರೂ ಪಾಸ್ಟ್ ಲೈಫಿನ ಪರ್ಸನ್ಸ್ ಇದ್ದಾರೆ. ಸದ್ಯಕ್ಕೆ ನಿಮ್ ಜೀವನದಲ್ಲಿ ನರಕ ತೋರಿಸ್ತಾ ಇರೋರೆಲ್ಲರೂ ಕೂಡ ಪಾಸ್ಟ್ ಲೈಫಿನ ಎನಿಮೀಸ್ ಇದ್ದಾರೆ. ಕರೆಂಟ್ ಲೈಫಿನ ಎನಿಮೀಸ್ ಯಾರೂ ಇಲ್ಲ ಇಲ್ಲಿ. ಸೊ ಆ ಥರ ಕಾಣಿಸ್ತಾ ಇಲ್ಲ. ನಂಗೆ ಇಲ್ಲಿ ಏನ್ ಬರುತ್ತೋ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ನಿಮ್ಗೆ ಇದು ಅನ್ವಯಿಸಲ್ಲ ಅಂದ್ರೆ ಖಂಡಿತವಾಗ್ಲೂ ಇದನ್ನ ನೋಡ್ಬೇಡಿ. ಈ ಪಾಸ್ಟ್ ಲೈಫ್ ಎನಿಮೀಸ್ ನಿಮ್ಮನ್ನ ಈ ಜನ್ಮದಿಂದ ಅಲ್ಲ, ಸೋ ಮೆನಿ ಪಾಸ್ಟ್ ಲೈಫ್ ಇಂದ ಅವರು ನಿಮ್ಗೆ ತೊಂದರೆನ ಮಾಡ್ತಾನೇ ಇದ್ದಾರೆ. ಸೊ ಮಾಡ್ತಾನೆ ಇರುವಂತ ತೊಂದರೆಗಳಲ್ಲಿ ನಿಮ್ಮ ಜೀವನಕ್ಕೆ ಬದಲಾವಣೆ ಯಾರು ಮಾಡ್ತಾರೆ? ನಿಮ್ಮ ಒಳ್ಳೆ ಕರ್ಮ ನಾವ್ ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅದು ಒಳ್ಳೆ ರೀತಿಲಿ ನಮ್ಗೆ ಯಾರ್ಯಾರು ಸಹಾಯ ಮಾಡ್ಬೇಕು ಅವರೆಲ್ಲ ಮಾಡ್ತಾ ಇದ್ದಾರೆ, ಆಗ್ತಾ ಇದೆ. ಯಾರ್ಯಾರು ತೊಂದರೆ ಮಾಡಿದಾರೋ ಅಥವಾ ನಿಮ್ಮಿಂದ ಯಾರಿಗ್ ತೊಂದರೆ ಆಗಿದೆಯೋ ಅವರು ರಿವೆಂಜ್ ಎನರ್ಜಿಲಿ ಇದ್ದಾರೆ. ಬಟ್ ಆ ರಾಕ್ಷಸರೆಲ್ಲರೂ ತಮ್ಮದೇ ಆದ ರೀತಿಲಿ ದುಷ್ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ. ಕೆಲವರಿಗೆ ಜೀವನನೂ ಅರ್ಥ ಆಗಲ್ಲ, ವ್ಯಕ್ತಿಗಳು ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ಅಂಥವ್ರ ಜೊತೆ ನಿಮ್ಮ ಸ್ನೇಹ ಸಂಬಂಧ ಒಡನಾಡಿಕೆ ಅಥವಾ ನಿಮ್ಮ ಅವರ ಬಾಂಧವ್ಯ ಅಗತ್ಯ ಅನಗತ್ಯ ಇದೆರಡೂನು ನೀವು ನೋಡ್ಕೊಳ್ಳಿ. ಸೊ ಸಾಕ್ ಮಾಡ್ಕೊಳ್ಳಿ. ಇನ್ನ ಪಾಸ್ಟ್ ಲೈಫ್ ಎನರ್ಜಿ ಕಟ್ ಆಗ್ತಾ ಇದೆ, ಎಲ್ಲವೂ ಕೂಡ ಮುಗಿತಾ ಇದೆ ಅಂತಿಮವಾಗಿ. ಕೆಲವಷ್ಟೇ ಒಂದು 4-5 ಲೈಫಿನ ಎನರ್ಜೀಸ್ ಉಳ್ಕೊಂಡಿದೆ. ಅದೆಲ್ಲವೂ ಕ್ಲಿಯರ್ ಆದ್ಮೇಲೆ ಸೊ ಒಂದು ದೂರ ಪ್ರಯಾಣ ಮಾಡ್ತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ಕಠಿಣವಾದಂಥ ಪ್ರಯಾಣ. ಯಾವ ಕಡೆ ಹೋಗ್ತೀರಾ, ಎಲ್ಲಿ ಹೋಗ್ತೀರಾ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಒಂದು ಪ್ರಯಾಣ ನಿಮ್ಮನ್ನ ಬೆಳಕಿನೆಡೆಗೆ ಕರ್ಕೊಂಡು ಹೋಗುತ್ತೆ ನಿಮ್ಮ ಸೋಲ್ ಜರ್ನಿಲಿ ಅನ್ನುವಂಥದ್ದು ಇದೆ. ಬಟ್ ಭಯ ಬೇಡ, ಅಲ್ಲೂ ಏಂಜಲ್ಸ್ ಅಥವಾ ನಿಮ್ಮ ಮಾರ್ಗದರ್ಶಕರು ಇರ್ತಾರೆ, ಅವರು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಒಂದು ಸುರಂಗದೆಡೆಗೆ ನಿಮ್ಮ ಪ್ರಯಾಣ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಆ ಸುರಂಗ ನಿಮ್ಮನ್ನ ಯಾವುದೋ ಒಂದು ಲೋಕಕ್ಕೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಪ್ರಯಾಣ ಮಾಡ್ತೀರಾ, ಅಲ್ಲಿಗೆ ನೀವಿರುವಂಥ ಸ್ಥಳ ಬಿಟ್ಟು ಬೇರೆ ಕಡೆ ಹೋದ್ಮೇಲೆ ಹೇಗಿರುತ್ತೆ ಜೀವನ ಅಂದ್ರೆ ಒಂದು ರೀತಿ ಆರಾಮಾಗಿ ಇರುತ್ತೆ, ಆರ್ಡಿನರಿ ಆಗಿ ಏನೇ ಇರುತ್ತೆ. ಇಲ್ಲಿ ಹೇಗಿರ್ತೀರೋ ಹಾಗೆ ಇರ್ತೀರಾ. ಇನ್ನ ಹೆಚ್ಚಿನ ಒಂದು ಏಕಾಂತತೆ ನಿಮ್ಗೆ ಅನ್ನಿಸ್ಬಹುದು, ಒಂಟಿತನ ಅನ್ನಿಸ್ಬಹುದು ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಜನರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ, ಇನ್ನೊಂದಷ್ಟು ಜನರ ಜೀವನಕ್ಕೆ ನೀವು ಹೋಗುವಂತ ಸಾಧ್ಯತೆ ಇದೆ. ಬಟ್ ನೀವೆಲ್ಲೂ ಹೋಗಲ್ಲ, ಸ್ಟಿಲ್ ಸಿಂಗಲ್ ಆಗಿ ಪ್ರಯಾಣನ ಮುಂದುವರಿಸ್ಬೇಕು ಅನ್ಕೊಂಡಿದ್ದೀರಾ. ಈವನ್ ನಿಮ್ಗೆ ಸಂಸಾರ, ಮನೆ, ಮಕ್ಕಳು, ಗಂಡ, ಹಸ್ಬೆಂಡ್ ವಗೇರಾ ವಗೇರಾ ಎಲ್ಲರೂ ಇರಬಹುದು. ಇದ್ರೂ ಕೂಡ ಇಟ್ಸ್ ಲೈಕ್ ಸೋಲ್ ಜರ್ನಿ ಆ ಥರ ಇದೆ. ಸೊ ಬದಲಾವಣೆ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ 888 ಇದೆ. ಕರೆಂಟ್ಲಿ ನೀವು 3 ಪಾಸ್ಟ್ ಲೈಫ್ ಎನರ್ಜೀಸ್ನ ಟ್ರಿಗರ್ ಮಾಡ್ತಾ ಇದ್ದೀರಾ, ಫೇಸ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಎಲ್ಲವೂ ಕೂಡ ಒಂದು ರೀತಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಮೇಲೆ ಫೋಕಸ್ಡ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲವೂ ಕೂಡ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಕೇಂದ್ರೀಕೃತವಾಗಿದೆ. ನಿಮ್ಮ ಪೂರ್ವ ಜನ್ಮ, ಹಿಂದಿನ ಜನ್ಮ ಎಲ್ಲವೂ ಕೂಡ. ಸೊ ಹಾಗಾಗಿ ನೋಡೋಣ ಯಾವ ರೀತಿ ಬದಲಾವಣೆ ಬರುತ್ತೆ ಅಂತ. ಒಂದಷ್ಟು ಜನರಿಗೆ ನಿಮ್ಮ ಎಕ್ಸ್ ವಾಪಸ್ ಬರುವಂಥದ್ದು, ಬೇರೆ ಸ್ಥಳಗಳಿಗೆ ಟ್ರಾನ್ಸ್ಫರ್ ಆಗುವಂಥದ್ದು, ಪ್ರಮೋಷನ್ ಬರುವಂಥದ್ದು, ಫೈನಾನ್ಷಿಯಲಿ ಸಕ್ಸಸ್ ಆಗುವಂಥದ್ದು, ಬಿಸ್ನೆಸ್ ಚೆನ್ನಾಗಿ ಹೋಗುವಂಥದ್ದು, ಆರ್ಥಿಕ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. 888 ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮನ್ನ ನೀವು ಟ್ಯೂನ್ ಮಾಡಿ ಇಡಿ. ವಾಟರ್ ಲೆವೆಲ್ ನಿಮ್ಮ ದೇಹದಲ್ಲಿ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಡಿಸ್ಟರ್ಬಿಂಗ್ ಎನರ್ಜಿ ಇದೆ, ತುಂಬಾ ಡಿಸ್ಟರ್ಬಿಂಗ್ ಎನರ್ಜಿ ಇದೆ. ಆದ್ರೂ ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಶಾಂತತೆನ ಕಳ್ಕೊಂಡಿಲ್ಲ, ನಿಮ್ಮ ಪೀಸ್ ಆಫ್ ಮೈಂಡ್ ಅನ್ನ ಕಳ್ಕೊಂಡಿಲ್ಲ. ಹೀಗೆ ಇರಿ. ಜೊತೆಗೆ ನಿಮ್ಮ ಮೇಲೆ ಆಗಿರುವಂತಹ ಪ್ರಯೋಗಗಳು, ನಿಮ್ಮ ಮೇಲೆ ನಡೀತಾ ಇರುವಂತ ನೆಗೆಟಿವ್ ಎನರ್ಜೀಸ್ ಏನಿದೆ, ಧ್ಯಾನದ ಮುಖೇನ ಇನ್ನೊಂದಷ್ಟು ಎನರ್ಜಿನ ಅಪ್ಡೇಟ್ ಮಾಡ್ಕೊಳ್ಳಿ.
ಖಂಡಿತವಾಗ್ಲೂ ಅವೆಲ್ಲವೂ ನಿಮ್ಮ ದೇಹದಿಂದ ದೂರ ಆಗ್ತವೆ ಅನ್ನುವಂಥದ್ದು ಇದೆ. ನಿಮ್ಮ ಬಾಡಿ ಆಗಿರ್ಲಿ, ನಿಮ್ಮ ಎನರ್ಜಿ ಆಗಿರ್ಲಿ, ಅಥವಾ ನಿಮ್ಮ ಸೋಲ್ ಆಗಿರ್ಲಿ, ಪ್ರೀತಿ ಮಾಡೋದಕ್ಕಷ್ಟೇ ಗೊತ್ತು, ಪ್ರೀತಿ ಕೊಡೋದಕ್ಕಷ್ಟೇ ಗೊತ್ತು ನಿಮ್ಗೆ. ಯಾವುದೇ ದ್ವೇಷದ ಎನರ್ಜಿ ನಿಮ್ಮಲ್ಲಿ ಇಲ್ಲ. ಹಾಗಾಗಿ ಶತ್ರುಗಳಾಗ್ಲಿ ಅಥವಾ ನಿಮ್ಮನ್ನ ತುಳಿಬೇಕು ಅನ್ಕೊಂಡಿರೋರಿಗೆ ತುಂಬಾ ಸುಲಭ ಆಗ್ತಾ ಇರೋದು. ಹಾಗಾಗಿ ಅವರೆಲ್ಲರೂ ನಿಮ್ಮನ್ನ ತುಳಿಯೋದಕ್ಕೆ ಮತ್ತೆ 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 ಪ್ರಯತ್ನ ಪಡ್ತಾನೆ ಇರ್ತಾರೆ. ಅವರು ನಿಮ್ಮನ್ನ ಹೆದರ್ಸುವಂತ ಪ್ರಯತ್ನ, ನಿಮ್ಮನ್ನ ಡಿಸ್ಟರ್ಬ್ ಮಾಡುವಂತ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಈವನ್ ನಿಮ್ಮನ್ನ ಸಮಾಧಿ ಮಾಡೋವರೆಗೂ ಕೂಡ ಅವರು ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ನಿಮ್ಮನ್ನ ಹೊರಬರೋದಕ್ಕೆ ಬಿಡೋದೇ ಇಲ್ಲ. ಬಟ್ ಒಂದಷ್ಟು ನೆಗೆಟಿವಿಟಿ ನಿಮ್ಮನ್ನ ನೋಡ್ತಾ ಇದೆ. ಸೊ ನೀನು ಶಾಂತವಾಗಿದ್ರೆ ಆಗೋದಿಲ್ಲ. ಒಂದಷ್ಟು ವೈಲೆನ್ಸಿಗೆ ಬಾ, ಒಂದಷ್ಟು ವೈಲೆನ್ಸ್ ಆಗಿ ನೋಡು ಜೀವನನ ಅನ್ನುವಂಥ ರೀತಿಲಿ. ಇಲ್ಲ ಅಂದ್ರೆ ನೀನು ಕಾಪಾಡಬೇಕಾಗಿರೋದು, ಅಥವಾ ಐ ಮೀನ್ ನಿಮ್ಮಿಂದ ಯಾರಿಗೆ ಒಳ್ಳೇದಾಗ್ಬೇಕು, ಅಥವಾ ನೀವು ಯಾರಿಗೆ ರಕ್ಷಣೆ ಕೊಡಬೇಕು, ಅಥವಾ ಒಂದಷ್ಟು ಜೀವನಗಳು ಹಾಳಾಗೋಗುತ್ತೆ. ಏಳು ಮೇಲೆ ಕಾಪಾಡ್ಕೋ ಒಂದಷ್ಟು ಜನರನ್ನ, ಒಂದಷ್ಟು ಮುಗ್ಧ ಜೀವಿಗಳನ್ನ, ಒಂದಷ್ಟು ವ್ಯಾಘ್ರಗಳಿಂದ ಕಾಪಾಡು ಅನ್ನುವಂಥದ್ದು ಇದೆ. ವ್ಯಾಘ್ರಗಳಿಂದ ಕಾಪಾಡು. ಜೊತೆಗೆ ನಿಂಗೋಸ್ಕರ ಯಾವುದೇ ರೀತಿಯ ಒಂದು ಪೂಜೆ ವಿಧಾನಕ್ಕೆ ಅಥವಾ ಒಂದು ರಕ್ಷಣೆಯ ವಿಧಾನಕ್ಕೆ ಒಂದಷ್ಟು ಪ್ರಾಣಿ ಬಲಿಗಳನ್ನ ಕೊಟ್ಟಿದ್ದಾರೆ. ಅದರಿಂದ ಏನಾದ್ರೂ ತೊಂದರೆ ಆಯ್ತಾ, ಅಥವಾ ನನ್ಗೋಸ್ಕರ ಅವು ಪ್ರಾಣ ಬಿಟ್ವಾ ಅನ್ನುವಂಥ ಭಯ ಬೇಡ. ಅದೆಲ್ಲವೂ ಕೂಡ ಒಂದು ರೀತಿ ಒಳ್ಳೆಯ ಕೆಲಸಕ್ಕೆ ಹೋದಂಥವು. ಅವೆಲ್ಲವೂ ಕೂಡ ಸ್ವರ್ಗವಾಸಿ ಆಗತ್ತೆ ಅನ್ನುವಂಥದ್ದು. ಒಂದಷ್ಟು ಬಂಧನನ ಯುಗಾಂತರದಿಂದ ಮಾಡಿದ್ದಾರೆ. ಯುಗಾಂತರದಿಂದ ಅಂದ್ರೆ ಹೇಗೆ ಅಂತ ಕೇಳ್ತಿದ್ದಾರೆ. ಐ ಮೀನ್ ಸೋ ಮೆನಿ ಇಯರ್ಸ್ ಬ್ಯಾಕ್ ಅಂತ, ಹಲವಾರು ವರ್ಷಗಳ ಕೆಳಗೆ ಅಂತ. ಒಂದು ಸಿಂಹನ ಬಂಧ ಮಾಡಿ, ಪ್ರಯೋಗ ಮಾಡಿ ಏನು ಕಟ್ಟಾಕಿ ಇಟ್ಟಿದ್ದಾರೆ. ಇದು ಯಾರದೋ ಜಾಗ, ಜಮೀನಿನಲ್ಲಿ ಇದೆ. ಅದನ್ನ ಬಿಚ್ಚಿ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಅದು ದೈವ ಇದೆ. ದೈವ ಲೈಕ್ ಒಂದ್ ರೀತಿ ಇವಾಗ ನಮ್ಮ ಬಹಳಷ್ಟು ದೈವಗಳು ಸ್ಪಿರಿಟ್ ಅನಿಮಲ್ ಅಥವಾ ಅನಿಮಲ್ ಸ್ಪಿರಿಟ್ಸ್ ಅಂತ ಟ್ಯಾರೋಲಿ ಏನ್ ಕರಿತೀವಿ, ಆ ರೀತಿ ಒಂದು ಪ್ರಾಣಿಗಳಿಗೆ ಸಂಬಂಧಪಟ್ಟಂತ ದೈವತ್ವ ಇರುವಂತ ಜಾಗ ಅದು. ಅಲ್ಲಿ ಅದು ಶುದ್ಧ ಶಾಕಾಹಾರಿ, ಐ ಮೀನ್ ಸಸ್ಯಾಹಾರಿ ದೈವ. ಅದಕ್ಕೆ ಪ್ರಾಣಿ ಇದು ಪದೇ 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 ಬಲಿ ಕೊಟ್ಟು ಅದನ್ನ ಕಟ್ಟಾಕಿ ಇಟ್ಟಿದ್ದಾರೆ. ಅಥವಾ ಒಂದಷ್ಟು ಬೇರೆ ರೀತಿಯಲ್ಲಿ ಅದನ್ನ ಟ್ರಾಮಾ ಎನರ್ಜಿ ತರ ಟರ್ನ್ ಮಾಡಿ ಇಟ್ಟಿದ್ದಾರೆ. ಅದನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಇದೆ. ಸಮಥಿಂಗ್ 15 1 ಮತ್ತೆ 5 ನಂಬರ್ ಅಥವಾ ಇಂಟು ಮಾರ್ಕ್ ಮತ್ತೆ ವಿ ಮಾರ್ಕ್ ನಿಮ್ಗೆ ಸೂಚನೆ ಅಥವಾ ಆ ಜಾಗದ ಗುರುತನ್ನ ಹೇಳುತ್ತೆ ಅನ್ನುವಂಥದ್ದು ಇದೆ. ಸೊ ಅಲ್ಲಿ ನೀವು ಹೋಗಿ ಅದನ್ನ ಮಾಡಬಹುದು. ಕೆಲವು ಕಡೆ ಜಿ ಮಾರ್ಕ್ ಕೂಡ ಕಾಣಿಸಬಹುದು ಅನ್ನುವಂಥದ್ದು ಇದೆ. ಅಲ್ಲೇ ಹತ್ತಿರದಲ್ಲೇ ಒಂದು ಶಿವಲಿಂಗ ಕಾಣಿಸುತ್ತೆ. ಅಲ್ಲಿಂದ ಅದ್ರ ಮುಂದಕ್ಕೆ ಬಂದ್ರೆ ಒಂದ್ ಸ್ವಲ್ಪ 10-15 ಅಡಿ ಮುಂದಕ್ಕೆ ಬಂದ್ರೆ ಅಲ್ಲಿ ನೀವು ಆ ದೈವನ ಬಿಡುಗಡೆ ಮಾಡಬಹುದು ಅನ್ನುವಂಥದ್ದು ಇದೆ. ಮಾಡಿ ಅನ್ನುವಂಥದ್ದು ಇದೆ. ಯಾವುದೇ ತೊಂದರೆ ಆಗೋದಿಲ್ಲ ನಿಮ್ಗೆ. ಧೈರ್ಯವಾಗಿ ಮಾಡಬಹುದು. ಮಾಡಿದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ಯಾರಿಗೂ ಹೇಳಬೇಕಾದಂಥ ಅಗತ್ಯ ಇಲ್ಲ. ದೈವನೇ ನಿಮ್ಗೆ ಬಂದು ದರ್ಶನನ ಕೊಟ್ಟು ಅದನ್ನ ಬಿಡುಗಡೆ ಮಾಡಿರೋದಕ್ಕೆ ನಿಮ್ಗೆ ಏನು ಪರಿಹಾರ ಮಾಡೋದಕ್ಕೆ ನೀವೇನ್ ಶ್ರಮ ಹಾಕಿದೀರ, ಅದಕ್ಕೆ ಆ ಶ್ರಮಕ್ಕೆ ತಕ್ಕಂಥ ಅಥವಾ ಆ ಶ್ರಮಕ್ಕೆ ತಪ್ಪಿದಂಥ 2 ಪಟ್ಟು ಏನು ಕೊಟ್ಟು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗತ್ತೆ. ಸದ್ಯಕ್ಕೆ ಒಂದಷ್ಟು ಜನರು ನಿಮ್ಮನ್ನ ಬೀಳ್ಸೋದಕ್ಕೆ ಕಾಯ್ತಾ ಇದ್ದಾರೆ.
ತುಂಬ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಮೆಂಟಲಿ ಡಿಸ್ಟರ್ಬ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಮೆಂಟಲಿ ಡಿಸ್ಟರ್ಬ್ ಮಾಡಿ ಇಟ್ಟಿರುವಂಥ ಎನರ್ಜಿಯಿಂದ ನಿಮ್ಮನ್ನ ರಕ್ಷಿಸೋದಕ್ಕೆ ನಿಮ್ಮ ಕುಲದೈವದ ಆಶೀರ್ವಾದದ ಮೇರೆಗೆ ಒಂದಷ್ಟು ಪಿತೃದೇವತೆಗಳು ಮತ್ತೆ ನಿಮ್ಮ ಕರ್ಮ ಫಲದಾತ ಶನಿ ಮಹಾತ್ಮನ ಆಶೀರ್ವಾದದಿಂದ ನೀವು ಇದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ಟೇಕ್ ಕೇರ್ ಅನ್ನುವಂಥದ್ದು ಇದೆ. ಮುಂಚೆ ಟ್ವಿನ್ ಟವರ್ ಬಿದ್ದೋಯ್ತು, ಈಗ ಗಗನಚುಂಬಿ 2 ದೊಡ್ಡ ನಗರಗಳು ಇಲ್ಲ ಆಗ್ತವೆ ಅನ್ನುವಂಥದ್ದು ಇದೆ. ಗಗನಚುಂಬಿ ನಗರಗಳು ಇಲ್ಲವಾಗ್ತವೆ, ಜೊತೆಗೆ ದೊಡ್ಡ ದೊಡ್ಡ ಕಟ್ಟಡಗಳು ಅಲುಗಾಡಿ 2 ಕಟ್ಟಡ ಬಿದ್ದು ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಮೋಡಗಳ ಮೇಲೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಬೇಕು ಅನ್ನುವಂಥದ್ದು ಇದೆ. ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಎಲ್ರಿಗೂ ಇರಬೇಕು. ಸೊ ವಸುದೈವಕ ಕುಟುಂಬ ಅನ್ನೋದು ತುಂಬಾ ದೊಡ್ಡ ಒಂದು ಸಾಮಾಜಿಕವಾಗಿ ಅಥವಾ ಮಾನಸಿಕವಾಗಿ ಅಥವಾ ನಾವೆಲ್ಲರೂ ಭೂಮಿ ಮೇಲಿರೋರೆಲ್ಲರೂ ಒಂದೇ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೇನೆ ನಾವೆಲ್ಲರೂ ಒಂದೇ ಅಂದಮೇಲೆ ಒಬ್ರಿಗೊಬ್ರು ಕೆಸರಿಸ್ಕೊಂಡು, ಒಬ್ರಿಗೊಬ್ರು ಕಾಲು ಎಳ್ಕೊಂಡು, ಒಬ್ರಿಗೊಬ್ರು ವಾಮಾಚಾರನ ಮಾಡಿಕೊಂಡು ಬದುಕಬಾರ್ದು. ಒಬ್ಬರಿಗೆ ಒಬ್ಬರು ಸಹಾಯಕವಾಗಿ ಬದುಕಬೇಕು. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ, ಆಸ್ತಿ ಬರುವಂತ ಸಾಧ್ಯತೆ ಇದೆ, ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ನಿಮ್ಮನ್ನ ರಕ್ಷೆಯಲ್ಲಿ ಇಟ್ಟಿರ್ತಾರೆ. ಜಾಯಿಂಟ್ ಫ್ಯಾಮಿಲಿಗೆ ನೀವು ಎಂಟರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಇದೆಲ್ಲ ಒಂದಷ್ಟು ನೀವು ಕಾರ್ಮಿಕೆಲ್ಲ ಕಳ್ಕೊಂಡು, ಈ ಬಂಧನ ಎಲ್ಲ ಕಳ್ಕೊಂಡು ಒಂದಷ್ಟು ಧ್ಯಾನದ ಮುಖೇನ ನಿಮ್ಮನ್ನ ನೀವು ಕಂಟ್ರೋಲಿಗೆ ತಂದ ಮೇಲೆ ನಿಮ್ಮ ನಾಲೆಡ್ಜ್, ನಿಮ್ಮ ವೆಲ್ತ್, ನಿಮ್ಮ ಲೈಫ್ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗತ್ತೆ. ಜೊತೆಗೆ ಇನ್ನೊಂದಷ್ಟು ಜನರಿಗೆ ಅದನ್ನ ಶೇರ್ ಮಾಡುವಂಥ ಒಂದು ಜೀವನ ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ತೊಂದರೆನ ಯಾರು ಮಾಡಿದ್ರು ಅಥವಾ ಪ್ರಯೋಗಗಳನ್ನ ಏನ್ ಮಾಡಿದ್ರು ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ. ಗೊತ್ತಾದ್ಮೇಲೆ ನೀವು ಅವ್ರ ವಿರುದ್ಧ ಹೋಗುದಿರಾ, ಅವ್ರಿಗೆ ಏನ್ ಬೇಕೋ ಅದನ್ನ ಕೊಟ್ಟು ಕಳಿಸ್ತಿರಲ್ಲ. ಸೊ ಅವಾಗ ಎಲ್ಲೋ ಒಂದ್ ಕಡೆ ನೀವು ನಿಮ್ಮನ್ನ ಗೊತ್ತಿಲ್ಲ, ನಿಮಗ್ ಬಿಟ್ಟಂತ ವಿಚಾರ. ನಿಮ್ಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡಿ, ಅವರಿಗೆ ನೀವು ನಿಮಗ್ ಬಿಟ್ಟಂತ ವಿಚಾರ. ಕೆಲವು ಇಲ್ಲಿ ಅನಗತ್ಯ ಅನ್ಸುತ್ತೆ. ಸೊ ಅಂಥವ್ರಿಂದ ನೀವು ದೂರ ಇರಬೇಕು ಅಥವಾ ಅಂಥವರಿಗೆ ನೀವು ಪನಿಷ್ ಮಾಡಬೇಕು ಅಂತ ಇದೆ. ಬಟ್ ನೀವಿಲ್ಲಿ ಮತ್ತದೇ ಬಂಧನ ಮಾಡೋರನ್ನೇ ನೀವು ಅದೇನೋ ಹೇಳ್ತಾರಲ್ಲ, ಬೀದಿಲ್ ಹೋಗೋ ಮಾರಮ್ಮ ಮನೆ ಗಂಟ ಬಾರಮ್ಮ ಅಂತ. ಸೊ ನಿಮ್ಮ ಜೀವನಕ್ಕೆ ತೊಂದರೆ ಮಾಡ್ತಿರೋರನ್ನೇ ನೀವು ಮಾಡಿದ್ದವ್ರನ್ನೇ ಕರ್ಕೊಂಬಂದು ಮತ್ತೆ ನೀವು ನಿಮ್ಮ ಜೀವನನ ಅಂಥವ್ರ ಕೈಗೆ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಜವಾಬ್ದಾರಿ ನಿಮ್ಮಲ್ಲಿ ಇದೆ. ಈಗ ನೀವು ಕೂಡ ಒಂದಷ್ಟು ಪ್ರಯತ್ನನ ಪಡಬೇಕು. ಪಟ್ಬಿಟ್ಟು ನಿಮ್ಮ ಕರ್ತವ್ಯದ ಕಡೆ ಗಮನನ ಕೊಡಬೇಕು. ನಿಮ್ಗಿರುವಂತ ಬಂಧನಗಳನ್ನೆಲ್ಲನೂ ಕೂಡ ನೀವು ಬಿಡಿಸ್ಕೊಳ್ಬೇಕು. ಜೊತೆಗೆ ನಿಮ್ಮಿಂದ ಒಂದಷ್ಟು ಜನರಿಗೆ ಖಂಡಿತವಾಗ್ಲೂ ಬೆಳಕು ಬರುತ್ತೆ. ಅದನ್ನ ಅವರು ಉಪಯೋಗಿಸ್ಕೊಂಡು ಸದುಪಯೋಗ ಮಾಡಿಕೊಂಡು ಮುಂದುವರಿಬಹುದು ಅನ್ನುವಂಥದ್ದು ಇದೆ. ಸೊ ಬರ್ತಾರೆ, ಡಿ ಬಾಸ್ ಬರಲ್ವಾ ಅಂತ ಕೇಳ್ತಿದ್ದಾರೆ. ಬರ್ತಾರೆ, ಬರುವಂತ ಪ್ರಯತ್ನ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಬರ್ಡನಲ್ಲಿ ಇದ್ದೀರಾ. ಎಲ್ಲೋ ದೂರ ಪ್ರಯಾಣ, ಇನ್ನೊಬ್ರು ಹೇಳ್ದಂಗೆ ಕೇಳ್ಕೊಂಡು, ಇನ್ನೊಬ್ರು ತೋರಿಸಿದ ಜಾಗಕ್ಕೆ ಹೊಕ್ಕೊಂಡು ಕಾಯ್ಕೊಂಡು ಕೂತಿದ್ದೀರಾ. ಸೊ ನಿಮ್ಮ ಕಾಯುವಿಕೆ ಮೇ ಬಿ ಜೂನ್ ಅಷ್ಟರಲ್ಲಿ ಅಂತ್ಯ ಆಗ್ಬೋದು. ಏಪ್ರಿಲ್ ಅಥವಾ ಜೂನ್ ಒಳಗೆ ನಿಮ್ಮ ಕಾಯುವಿಕೆ ಅಂತ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಅನ್ನ ನೋಡ್ತೀರಾ, ಸ್ವಲ್ಪ ತಾಳ್ಮೆ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ ಭೂಮಿ ವಿಚಾರಕ್ಕೂ ಕೂಡ ಒಂದಷ್ಟು ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮನೆಯ ಲಕ್ಷ್ಮಿನ ಯಾರದೋ ಜಮೀನಿನಲ್ಲಿ ಹೂತಾಕಿದ್ದಾರೆ, ಸ್ವಲ್ಪ ನೋಡಿ ಅನ್ನುವಂಥದ್ದು ಇದೆ. ಸೊ ಅದನ್ನ ಸರಿಪಡಿಸ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಮೂಡ್ ಸ್ವಿಂಗ್ಸ್ ಇದೆ, ಸಾಕಷ್ಟು ತಾಳ್ಮೆ ಕಳ್ಕೊಳ್ತಾ ಇದ್ದೀರಾ. ಕಳ್ಕೊಂಬೇಡಿ, ಖಂಡಿತವಾಗ್ಲೂ ಹೆಚ್ಚಿನ
ಒಳಿತಾಗ್ತಾ ಇದೆ. ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಜನರ ಸಹಾಯ, ಪ್ರಕೃತಿ ಮಾತೆಯ ಸಹಾಯ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಒಂದಷ್ಟು ಸ್ಟಕ್ ಎನರ್ಜಿಲಿ ಇದ್ದೀರಾ. ಆರೋಗ್ಯ ಸುಧಾರಿಸ್ತಾ ಇಲ್ಲ ಅನ್ನುವಂಥ ಬೇಸರ ಇದೆ. ಖಂಡಿತವಾಗ್ಲೂ ಆರೋಗ್ಯನೂ ಸುಧಾರಿಸುತ್ತೆ. ಕೂದಲುಗಳ ಬಗ್ಗೆ ಏನ್ ಕಳವಳ ಇದೆ ಅದು ಕೂಡ ಸರಿ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಕಾರ್ಮಿಕ್ ಸೈಕಲ್, ಕರ್ಮಫಲ ಎಲ್ಲವೂ ಕೂಡ ಬದಲಾಗ್ತಾ ಇದೆ ಅನ್ನುವಂಥದ್ದು ಇದೆ. ಹಂತವಾಗಿ ಕಾಪಾಡ್ಕೊಳ್ತಿರುವಂತಹ ನಿಮ್ಮ ಜೀವನ ಒಂದು ಪರಿಪೂರ್ಣ ಬ್ಯಾಲೆನ್ಸ್ ಎನರ್ಜಿಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವೇ ತಿನ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆಲೋಚನೆಗಳು ತುಂಬಾ ದುಬಾರಿ. ನಿಮ್ಮ ಸಹಸ್ರ ಚಕ್ರ ಆಕ್ಟಿವೇಟ್ ಅಲ್ಲಿ ಇದೆ. ಸೊ ಹಾಗಾಗಿ ನಿಮ್ಮ ಪಾಲಿನ ಯಾರು ಸಿಂಗಲ್ ಇದ್ದೀರಾ ಎಸ್ಪೆಷಲಿ ನಿಮ್ಮ ಪಾಲಿನ ಪಾರ್ಟ್ನರ್ ಬಂದಾಗ ನಿಮ್ಮ ಲೈಫ್ ಕಂಪ್ಲೀಟ್ ಆಗೋದು. ಅವರು ನಿಮ್ಮ ಜೀವನಕ್ಕೆ ಬರಬಾರ್ದು ಅಂತ ಯಾರು ಎಷ್ಟೇ ತಡೆದ್ರು, ನಿಮ್ಗೆ ಎಷ್ಟೇ ವಯಸ್ಸಾದ್ರೂ ಕೂಡ, ಸೊ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ದೇವ್ರು ಯಾರನ್ನ ಚೂಸ್ ಮಾಡಿದ್ದಾರೆ, ಈ ಲೈಫಲ್ಲಿ ನೀವು ಟ್ವಿನ್ ಫ್ಲೇಮ್ ಇದ್ದೀರಾ, ಸೊ ಅವರು ನಿಮ್ಮನ್ನ ಬರಲೇಬೇಕು. ನಿಮ್ಮ ಹಾಫ್ ಬೆಟರ್ ಆಫ್ ಅರ್ಧಾಂಗ ಅಥವಾ ಅರ್ಧಾಂಗಿ ಏನಿದ್ದಾರೆ ಅವ್ರು ನಿಮ್ಮ ಲೈಫಿಗೆ ಬಂದು ಅದು ಕಂಪ್ಲೀಟ್ ಆಗಬೇಕು. ಆವಾಗ ನೀವು ಇನ್ನೊಂದು ಹಂತದ ಕಾನ್ಶಿಯಸ್ನೆಸ್ಸಿಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ಆಲ್ರೆಡಿ ಮ್ಯಾರೇಜ್ ಆಗಿರೋರಿಗೆ ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ ಎನರ್ಜಿನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಎಸ್ಪೆಷಲಿ ಅರ್ಧನಾರೀಶ್ವರ ತತ್ವ ಮಾಡಿರೋದೇ ಮದುವೆ ವಿಚಾರಕ್ಕೆ. ಸೊ ನೀವು ಮದುವೆ ಆದ್ಮೇಲೆ ನೀವಿಬ್ರು ಬೆಟರ್ ಹಾಫ್ ಏನೆ. ಸೊ ನೀವಿಬ್ರು ಹಾಫ್ ಹಾಫ್. ನೀವು ಇನ್ನೊಂದು ಥರ್ಡ್ ಪಾರ್ಟಿ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡು ನಿಮ್ಮ ದೇಹನ ಅವ್ರ ಜೊತೆ ಹಂಚ್ಕೊಂಡ್ರಿ ಅಂದ್ರೆ ನಿಮ್ಮ ಎನರ್ಜಿ ಇಲ್ಲಿ ಕಟ್ ಆಗತ್ತೆ. ನಿಮ್ಮ ಶಕ್ತಿ, ನಿಮ್ಗೆ ಅಂತ ಒಂದಷ್ಟು ಎನರ್ಜಿ ಇರುತ್ತೆ ದೇಹದಲ್ಲಿ, ಅದನ್ನ ಬೇರೆಯವ್ರ ಜೊತೆ ಹಂಚ್ಕೊಬಾರ್ದು. ಹಸ್ಬೆಂಡ್ ಅಂಡ್ ವೈಫೇ ಇದ್ದಾಗ ಅವರು ಒಂದು ದೈವಿಕತೆಯಲ್ಲಿ ಬರ್ತಾರೆ. ಅದೇ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಹೋದ್ರೆ ಸಿಕ್ದವ್ರ ಹತ್ರ ದೇಹನ ಹಂಚ್ಕೊಳ್ತಾ ಇದ್ರೆ ಅದು ಬೇರೆದೇ ಎನರ್ಜಿ ಫಾರ್ಮಿಗೆ ಹೋಗುತ್ತೆ. ನಿಮ್ಮ ಶಕ್ತಿನ, ನಿಮ್ಮ ಆಲೋಚನೆನ, ನಿಮ್ಮ ಅದೃಷ್ಟನ ನೀವು ಕಳ್ಕೊಳ್ತೀರಾ. ಯಾರನ್ನ ಮದುವೆ ಆಗ್ತೀರಾ ಅದ್ ನಿಮಗ್ ಬಿಟ್ಟಿದ್ದು, ಯಾರ ಜೊತೆ ಲೈಫ್ ಲೀಡ್ ಮಾಡ್ತಿದ್ದೀರಾ ಅದ್ ನಿಮಗ್ ಬಿಟ್ಟಿದ್ದು. ಬಟ್ ಒನ್ಸ್ ಯು ವಿಲ್ ಗೆಟ್ ಮ್ಯಾರಿಡ್, ಸೊ ಅದೊಂದು ದೈವದ ಒಂದು, ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಅದು ನಿಮಗೆ ಬಿಟ್ಟಂಥ ವಿಚಾರ. ಬಟ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಹಳೇದನ್ನೆಲ್ಲ ಇನ್ನ ಎಷ್ಟು ದಿನ ಅಂತ ಹೀಗೆ ಇಟ್ಕೊಂಡಿರ್ತೀರಾ, ಡಸ್ಟ್ಬಿನ್ನಿಗೆ ಹಾಕುವಂತ ಸಮಯ ಬಂದಿದೆ. ಸೊ ಎಲ್ಲವನ್ನು ಕೂಡ ಮುಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಪೂರ್ವಾರ್ಜಿತ ಕರ್ಮ ಫಲಗಳು ಎಲ್ಲವೂ ಕೂಡ ಹೋಯ್ತು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಟೆಂಪ್ಟೇಷನ್ ಇಂದ ನೀವು ಹೊರಗೆ ಬರಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಟೆಂಪ್ಟೇಷನ್ ಇಂದ ನೀವು ಹೊರಗೆ ಬನ್ನಿ ಅನ್ನುವಂಥದ್ದು. ತುಂಬಾ ಮಾತಾಡಕ್ ಹೋಗ್ಬೇಡಿ. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು ಅನ್ನುವಂಥ ರೀತಿಯಲ್ಲಿ. ಸೊ ಎಲ್ಲ ಕೂಡ ಮಾತಿನಿಂದಲೇ. ಸೊ ಹಾಗಾಗಿ ಎಲ್ಲರಲ್ಲೂ ಕೂಡ ನೀವು ಒಂದು ಕಾಂಪ್ರಮೈಸ್ ಎನರ್ಜಿಗೆ ಬನ್ನಿ. ಸ್ವಲ್ಪ ನಿಮ್ ಜೊತೆ ಫಸ್ಟ್ ನೀವು ಕಾಂಪ್ರಮೈಸ್ ಆಗಿ ಅನ್ನುವಂಥದ್ದು ಇದೆ. ಸೊ ಮ್ಯಾರೇಜ್ ಬರ್ತಾ ಇದೆ, ಮ್ಯಾರೇಜ್ ಮಾಡ್ಕೊಳ್ಳಿ. ಸೋಲ್ಮೇಟ್ ಬರ್ತಿದ್ದಾರೆ, ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ರಿಯೂನಿಯನ್ ಎನರ್ಜಿ ಇದೆ. ಸಿಂಗಲ್ ಪೇರೆಂಟ್ಸಿಗೂ ಕೂಡ ಒಳಿತಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಕರ್ಮ ರಿಟರ್ನ್ ಆಗುತ್ತೆ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಜೊತೆಗೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಇರಿ. ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಮುಖವಾಡ ಇದೆ. ಮುಖವಾಡದ ಹಿಂದಿನ ಸತ್ಯನ ನೀವು ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಬಾಟಮ್ ಆಫ್ ದಿ ಡೆಕ್, ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ. ತುಂಬಾ ಬ್ಲಾಕೇಜಸ್ ಇದೆ, ತುಂಬಾ ನೆಗೆಟಿವಿಟಿ ಇದೆ. ಸೊ ಖಾಲಿ ಸ್ಲೇಟ್ ತರ ಆಗಿದೆ. ಈ ಒಂದು ಕಪ್ಪು ಹಾಳೆಯ ಮೇಲೆ ನಿಮ್ಮ ಜೀವನದ ಬೆಳಕಿನ ಪುಟಗಳನ್ನ ಅಥವಾ ಕಲರ್ಫುಲ್ ಲೈಫನ್ನ ನೀವು ಬರ್ಕೊಳ್ಬೇಕು. ಇಲ್ಲ ಅಂದ್ರೆ ಹೀಗೆ ಕತ್ತಲೆ ಇರುತ್ತೆ. ಸೊ ಕತ್ತಲಿನಿಂದ ಬೆಳಕಿನೆಡೆಗೆ ತಮಸೋಮ ಜ್ಯೋತಿರ್ಗಮಯ ಅನ್ನುವಂಥ ರೀತಿಲಿ ನಿಮ್ಮ ಜೀವನ ಬೆಳಗ್ಲಿ ಅಂತ ಹಾರೈಸ್ತೀನಿ. ಲೈಫ್ ಇಸ್ ಲೈಕ್ ಮೂವ್ ಆನ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ತಲೆಯ ಆರೋಗ್ಯ, ಹೊಟ್ಟೆಯ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತೋಳುಗಳ ಆರೋಗ್ಯ, ಭುಜದ ಆರೋಗ್ಯ, ಹೋಲ್ ಬಾಡಿ ಹೀಲಿಂಗ್ ಆಗ್ತಾ ಇದೆ.
ಏಂಜಲ್ ಗೈಡೆನ್ಸ್ ಇದೆ, ತಲೆ ಕೆಡಿಸ್ಕೊಳ್ಬೇಡಿ. ಸೊ ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಾರೆ. ಫೈನಾನ್ಷಿಯಲಿ ಚೆನ್ನಾಗಿದೆ. ಸೊ ಈಗ ನೀವು ಕ್ವಿಕ್ ಆಗಿ ಆಕ್ಷನ್ ತಗೊಳ್ಳಿ, ಇನ್ನ ಡಿಲೇ ಮಾಡಬೇಡಿ ಅನ್ನುವಂಥದ್ದು ಇದೆ. ಇಟ್ ಈಸ್ ವೆರಿ ಹೆವಿ ಎನರ್ಜಿ ಅಂಡ್ ಸಮಥಿಂಗ್ ಲೈಕ್ ಹೊಸ ವರ್ಷ ನಿಮ್ಮನ್ನ ಒಂದು ಹೊಸ ಜೀವನದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ನೆವರ್ ಬಿಫೋರ್, ನೆವರ್ ಬಿಫೋರ್ ಅನ್ನುವಂಥ ರೀತಿಲಿ ಇದು ಇದೆ. ಸೊ ಹಾಗಾಗಿ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ, ಖುಷಿಯಾಗಿರಿ, ಎಂಜಾಯ್ ಮಾಡಿ. ನಿಮ್ಮತನನ ಎಲ್ಲೂ ಬಿಟ್ಕೊಡ್ಬೇಡಿ, ನೀವು ನೀವಾಗಿರಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.